ಹಾಯ್ ಹೆಲೋ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್. ನಾವು ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಇವತ್ತು ಎಲ್ಲರೂ ಪಾರ್ಲರ್ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ, ಐಬ್ರೋಸ್ ಮಾಡ್ತಾ ಇದ್ದಾರೆ ನಮ್ಮ ಕಾವ್ಯ ಅವರು. ಅದಕ್ಕೆ ತೋರಿಸೋಣ ಇವತ್ತು ನಮ್ಮ ಅಮ್ಮಂಗೆ ನೆಕ್ಸ್ಟ್ ಟರ್ನು. ಸೊ ನಾನು ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇವಾಗ ತೋರಿಸ್ತೀನಿ ಅವ್ರನ್ನ. ನೋಡಿ ಮಧುಗೌಡ ಅವ್ರದ್ದು ಎಷ್ಟು ಚಿನ್ನ ಇದೆ ಅಂತ ಹೇಳಿ ಇವರಿಬ್ರು ದಿಟ್ಟಿಸ್ ನೋಡ್ತಿದ್ದಾರೆ. ಆಸ್ ಇಫ್ ಇವರೇ ಆ ಗೋಲ್ಡ್ ನ ಇಟ್ಕೊಂಡು ಅವ್ರು ಫ್ರೀಯಾಗಿ ಗಿವ್ ಅವೇ ಮಾಡೋ ತರ. ನೋಡಿ ಹೆಂಗ್ ನೋಡ್ತಿದ್ದಾರೆ ನೋಡಿ, ಬಾಯ್ ಬಿಟ್ಕೊಂಡು. ಇಲ್ಲಿ ನೋಡಿ ಇನ್ನೂ ಒಬ್ರು ಇವ್ರು ತೋರಿಸ್ತಾ ಇದ್ದಾರೆ, ಅದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅವ್ರದ್ದು ಬ್ಲಾಗ್ ನ. ಸೊ ಇವ್ರು ನಮ್ಮಮ್ಮ ಅವ್ರು ನಿಂತ್ಕೊಂಡು ನನ್ನ ಟರ್ನ್ ಯಾವಾಗ ಬರುತ್ತೆ, ಐಬ್ರೋಸ್ ಮಾಡಿಸ್ಕೋಬೇಕು ನಾನು ಫ್ರೀಯಾಗಿ ಸೊಸೆ ಹತ್ರ ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ನೋಡಿ ಇವ್ರು ವರ್ಕ್ ಮಾಡೋ ನೆಪದಲ್ಲಿ ಹಿಂಗೆಲ್ಲ ಆಡ್ಸ್ಕೊಂಡ್ ಕೂರ್ತಿದ್ದಾರೆ. ನಿಮ್ ಕಂಪ್ನಿ ಯಾವ್ದ್ರಿ? ಸೀಕ್ರೆಟ್ ಅಂತ ನೋಡಿ. ಇವಾಗ ನಾವು ನಮ್ಮ ಮಗಳು ಇಲ್ಲಿ ನಮ್ಮ ಇನ್ನೊಬ್ರು ಮಗಳಿದ್ದಾರೆ, ನಮ್ಮ ಅಕ್ಕನ ಮಗಳು. ನೋಡಿ ಮೊಬೈಲ್ 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 ಹೆಂಗ್ ಮೊಬೈಲ್ ಒಳಗೆ ಮುಳುಗೋಗಿದ್ದಾಳೆ ನೋಡಿ. ಓದಲ್ಲ ಬರೆಯಲ್ಲ ಇಂಥದ್ದೇ. ಸೊ ಇವತ್ತಿಂದ ನಾನು ಯೂಶ್ವಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಲೈಕ್ ತುಂಬ ದಿನ ಆಗಿತ್ತು ಆಫ್ಟರ್ ಮೈ ಮೆಟರ್ನಿಟಿ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಏನು ಮಾತಾಡ್ತಿದ್ದೀನಿ ಗೊತ್ತಿಲ್ಲ. ಸುಮ್ಮನೆ ಹಾಗೆ ಒಂದು ಪ್ರಾಕ್ಟೀಸಿಗೆ ಸ್ಕ್ರೀನ್ ಕ್ಯಾಮ್ರಾನ ಫೇಸ್ ಮಾಡೋ ಇದನ್ನು ಬೆಳೆಸ್ಕೊತಾ ಇದ್ದೀನಿ. ಅದನ್ನು ಅಂತ ಹೇಳ್ತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಪ್ರಾಕ್ಟೀಸ್ ಅಷ್ಟೇ. ಸೊ ಇನ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಎವ್ರಿ ಡೇ ಏನು ಮಾಡ್ತಿದ್ದೀನಿ, ಏನು ಸ್ವಲ್ಪ ಚಾಲೆಂಜಸ್ ಎಲ್ಲ ತೊಗೋಬೇಕು ಅಂತಿದ್ದೀನಿ. ಸ್ವಲ್ಪ ವೆಯ್ಟು ಪುಟ್ ಆನ್ ಆಗಿಬಿಟ್ಟಿದ್ದೀನಿ. ಸೊ ನೋಡಬೇಕು ಹೇಗಾಗುತ್ತೆ ಏನು ಅಂತ. ಲೆಟ್ಸ್ ಸಿ. ನೋಡಿ ಬಗ್ಗಿ ನೋಡ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿನೆಲ್ಲ ಪರಿಚಯ ಮಾಡ್ತಿದ್ದೆ. ತುಂಬ ಕ್ರೇಜಿ ಫ್ಯಾಮಿಲಿ, ಎನಿ ಟೈಮ್ ಜಗಳ ಆಡ್ತಿರ್ತಾರೆ. ನಮ್ಮ ಮನೇಲಿ ಜಗಳ ಆಡೋಕ್ಕೆ ಕಾರಣನೇ ಬೇಡ. ಹಿಂಗೆ ನೋಡಿದ್ರೆ ಜಗಳ, ಹಂಗೆ ನೋಡಿದ್ರೆ ನೋಡಿ ಹಿಂಗಿಂಟದ ಇದಕ್ಕೂ ಜಗಳ. ಓಕೆ, ಸೊ ಇದನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾ ಐಬ್ರೋಸ್ ಮಾಡ್ತಿದ್ದಾರೆ. ಹಾಗೆ ತೋರಿಸ್ಕೊಬರ್ತೀನಿ ರೀ. ನೋಡಿ ಮನೇಲೆ ಪಾರ್ಲರ್ಸ್ ಶುರುವಾಗಿದೆ. ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಒಂದು ಪಾರ್ಲರ್ ಐಬ್ರೋಸ್? ಓಕೆ, ಯಾರೆಲ್ಲ ಫ್ರೀಯಾಗಿ ಐಬ್ರೋಸ್ ಮಾಡಿಸ್ಕೊಂಡ್ರೆ ನಮ್ಮ ಮನೆಗೆ ಬಂದ್ಬಿಡಿ. ಸೊ ನಮ್ಮ ಫ್ಯಾಮಿಲಿಗೆ ಮಾತ್ರ ಸಾರಿ ಬರಬೇಡಿ, ಓಕೆನಾ? ಅಲ್ವಾ ಮಗನೆ? ಚಾಲೋ ಇಟ್ಕೊಳ್ಳಿ ನನ್ನ ಪಾಪನ. ವ್ಲಾಗ್ ಮಾಡಕ್ಕೆ ಹೋಗಿ ಮಗು ಇದೇನೋ ಮಾಡ್ಕೊಂಡೇಳ ನೋಡಿ, ಕಣ್ಣು ನೋಡಿಲಿ ಇಲ್ಲಿ ಕಪ್ಪಗಾಗಿದೆ ಈ ಸೈಡಲ್ಲಿ. ಏನೂ ಆಗಿಲ್ಲ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಜಸ್ಟ್ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಯಾಕೆಂದರೆ ನಾನು ಕ್ಯಾಮ್ರಾ ಫೇಸ್ ಹೇಗೆ ಮಾಡ್ತೀನಿ, ನಾನು ಕರೆಕ್ಟಾಗಿ ಹೋಗ್ತಿದ್ದೆ ಏನು ಅಂತ ನಾನು ನೋಡ್ಕೊಳ್ಳೋಕ್ಕೋಸ್ಕರ ಜಸ್ಟ್ ಒಂದು ವ್ಲಾಗ್ನ ಹೀಗೆ ಜಸ್ಟ್ ರ್ಯಾಂಡಮ್ ಆಗಿ 1-2-3 ಮಿನಿಟ್ಸ್ ಆಗೋ ಥರ ಮಾಡಿದ್ದೀನಿ. ಸೊ ಲೆಟ್ ಸಿ, ಇನ್ನು ನೆಕ್ಸ್ಟು ವ್ಲಾಗ್ಗಳಲ್ಲಿ ಸಿಗೋಣ. ಇದೇ ರೀತಿ ಜಾಸ್ತಿ ವ್ಲಾಗ್ ಮಾಡ್ತಾ ಇರ್ತೀನಿ. ಯೂಸ್ ಟು ಇಟ್ ಆಗ್ತೀನಿ. ಹಾಗೆ ನನಗೂ ಒಂದು ಈ ವ್ಲಾಗ್ ಏನಿಗೆ ಮಾಡೋಕ್ಕೆ ನನ್ನ ಸೆಲ್ಫ್ ಟೈಮ್ ಪಾಸಿಗೆ ಅಂತನಾದ್ರೂ ಹೇಳ್ಬೋದು, ಅಥವಾ ನನಗೆ ಇಷ್ಟ ಅಂತ ಹೇಳಿ. ನನಗೆ ನಿಜವಾಗ್ಲೂ ವ್ಲಾಗಿಂಗ್ ಮಾಡೋಕ್ಕೆಲ್ಲ ತುಂಬ ಇಷ್ಟ ಇದೆ. ಸೊ ತುಂಬ ಬರೀ ಪರ್ಚೇಸಿಂಗೇ ಆಗಿದೆ ವ್ಲಾಗಿಗೆ, ಅದು ಬೇಕು ಇದು ಬೇಕು ಅಂತ. ಬಟ್ ಶುರು ಮಾಡಿದಂತೂ ಏನೂ ಇಲ್ಲ. ಸೊ ಇನ್ಮೇಲೆ ಟ್ರೈ ಮಾಡಬೇಕು, ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಈ ಮಗಳು ಇದ್ದಾಳೆ, ನನಗೊಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಅಪ್ಲೋಡ್ ಮಾಡ್ತಾಯಿದ್ರೆ. ಒಂದು ಸ್ವಲ್ಪ ವರ್ಷ ಬಿಟ್ಟು ನಾನು ಈ ವ್ಲಾಗ್ನೆಲ್ಲ ನೋಡಿದಾಗ ಓಕೆ ಈ ಟೈಮಲ್ಲೆಲ್ಲ ಈ ಥರ ಇತ್ತು ಅನ್ನೋದು ನೋಡಿ ಖುಷಿ ಪಡೋಕ್ಕೋಸ್ಕರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಟೈಪ್ ಮಾಡಿ. ಯಾವಾಗೆಲ್ಲ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡಿ. ನಂಗೆ ಗೊತ್ತು ಈ ವ್ಲಾಗ್ ಇವಾಗ ಸದ್ಯಕ್ಕೆ ಯಾರೂ ನೋಡ್ತಿರಲಿಲ್ಲ ಅಂತ, ಬಟ್ ಒನ್ ಡೇ ನೋಡ್ತಿರ್ತೀರ ಫಾರ್ ಶೋರ್. ಸೊ ಥ್ಯಾಂಕ್ ಯು, ಸೈನಿಂಗ್ ಆಫ್, ಗುಡ್ ಬೈ.